ವಂದೇ ಮಂಥಭಾಷಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಸಮಸ್ತ ಗುರುಭ್ಯೋ ನಮಃ. ನನ್ನನ್ನು ನಮ್ಮ ಹಿರಿಯರ ಮುಖಾಂತರವಾಗಿ 85ನೇ ಇಸವಿಯಲ್ಲಿ ನಾನು ಬೆಂಗಳೂರು ಸಂಸ್ಕೃತ ಕಾಲೇಜ್ ವಿದ್ಯಾಪೀಠ ಗುರುಕುಲದಲ್ಲಿ ನಾನು ಸೇರಿಕೊಂಡೆ ಕಲಿಯೋದಕ್ಕೋಸ್ಕರ. 1997 ನಂದು ಮಳಖೇಡ ಜಯತೀರ್ಥರ ಸನ್ನಿಧಾನದಲ್ಲಿ ಪರಮಗುರುಗಳಾದ ವಿಶ್ವೇಶತೀರ್ಥ ಸ್ವಾಮಿಗಳು ನನಗೆ ಸುಧಾಮಂಗಳ ಮಹೋತ್ಸವವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಗುರುಗಳು ಹೇಳಿದರು, ನಮ್ಮ ಸಂಸ್ಥೆಯಲ್ಲಿಯೇ ನೀವು ಉಳ್ಕೊಂಡು ಅಧ್ಯಯನ ಹಾಗೂ ಚಟುವಟಿಕೆಯಲ್ಲಿ ಇರಬೇಕು ಅಂತ ಹೇಳಿದರು. ಆದರೂ ಕೂಡ ನಾನು ಹೇಳಿದರೆ ನನಗೆ ವಿಶೇಷ ಅಧ್ಯಯನ ಮಾಡಬೇಕು, ಜ್ಯೋತಿಷ್ಯ ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ನಾನು ಕೇರಳಕ್ಕೆ ಗುರುಗಳ ಅನುಗ್ರಹದಿಂದಾಗಿ ನಾನು ಹೊರಟೆ. ಆ ಸಂದರ್ಭದಲ್ಲಿ ನಾನು 3 ವರ್ಷ ಕೇರಳದಲ್ಲಿರುವಂತಹ ಕೈಮುಕ್ಕು ನಾರಾಯಣ ನಂಬೂದಿರಿ ಇವರ ಒಂದು ಮನೆಯಲ್ಲಿ ಇದ್ದುಕೊಂಡು ಜ್ಯೋತಿಷ್ಯ ಅಧ್ಯಯನ ಮಾಡಿಕೊಂಡು ತದನಂತರ ನಾನು ಅಧ್ಯಯನ ಮತ್ತೆ ಪುನಃ ಅಧ್ಯಾಪನ ಮಾಡುವುದಕ್ಕೋಸ್ಕರ ನಾನು ಕೇರಳದಲ್ಲಿ ಪ್ರಸಿದ್ಧವಾದ ಹನುಮಂತ ದೇವಸ್ಥಾನ ರಾಮಚಂದ್ರ ರಾವ್ ಎಂಬುದಾಗಿ ಅಡ್ಮಿನಿಸ್ಟ್ರಿ ಇರುವಂತಹ ಸಂದರ್ಭದಲ್ಲಿ ನಾನು ಸೇರಿಕೊಂಡು ಈಗ 23 ವರ್ಷ ಆಯಿತು. ಈ 23 ವರ್ಷದಲ್ಲಿ ಸಾಮಾನ್ಯವಾಗಿ ಇಲ್ಲಿಗೆ ಬರಬೇಕಾದ್ರೆ ನಮ್ಮದು ಕಂಡೀಷನ್ ಇತ್ತು, ಗುರುಗಳು ಹೇಳಿದ್ದಾರೆ ಜ್ಞಾನ ಪ್ರಸಾರ ಮಾಡಬೇಕು ಎಂಬುದಾಗಿ. ಅದು ಜ್ಯೋತಿಷ್ಯನ ಆಗ್ಬೋದು, ಬೇರೆ ವೇದಾಂತ ಇತ್ಯಾದಿಗಳು ಧರ್ಮ ಕಾರ್ಯಗಳು ಆಗ್ಬೋದು. ನಾನು ಚಿಕ್ಕ ಮಟ್ಟದಲ್ಲಿ ಒಂದು ಭಾರತೀಶ ಗುರುಕುಲ ಅಂತ ನಾನು 2000ರಲ್ಲಿ ಸ್ಟಾರ್ಟ್ ಮಾಡಿ ಅದರಲ್ಲಿ ಸಂಧ್ಯಾ ವಂದನೆ ಧಾರ್ಮಿಕ ಶ್ರದ್ಧೆಯನ್ನು ಮಾಡುವುದಕ್ಕೋಸ್ಕರ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದೆ. ಅದೇ ಸಂದರ್ಭದಲ್ಲಿ ಜ್ಯೋತಿಷ್ಯ ಪಾಠವನ್ನು ಕೂಡ ನಾನು ಸ್ಟಾರ್ಟ್ ಮಾಡಿ ಈಗಿನ ಒಂದು ಸಂದರ್ಭದಲ್ಲಿ ಒಂದು ಸಾಧಾರಣ 70-80 ಶಿಷ್ಯರನ್ನು ತಯಾರು ಮಾಡಿ ನಾನು ಅವರಿಗೆ ಪ್ರಸಿದ್ಧರಾಗಿದ್ದಾರೆ ಎಲ್ಲ. ಆಮೇಲೆ ಇಲ್ಲಿಯೇ ಇದ್ದುಕೊಂಡು ಗುರುಗಳ ಅನುಗ್ರಹದಿಂದಾಗಿ ಪರಮಗುರುಗಳಾದ ವಿಶ್ವೇಶತೀರ್ಥ ಸ್ವಾಮಿಗಳು, ಈಗಿನ ನಮ್ಮ ಪ್ರಸನ್ನ ಗುರುಗಳಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಕೂಡ ಇವರ ಅನುಗ್ರಹದಿಂದಾಗಿ ನಾವು ಇಲ್ಲಿ ಕೂಡ ಚಿಕ್ಕ ಮಟ್ಟದಲ್ಲಿ ಜ್ಞಾನ ಪ್ರಸಾರಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ಈಗಿನ ಗುರುಗಳು ಒಂದು ಸಲ 12 ಭಾಷೆಯಲ್ಲಿ ಜ್ಞಾನ ಪ್ರಸಾರ ಆಗಬೇಕು ಹೇಳುವಂತಹ ಸಂದರ್ಭದಲ್ಲಿ ನಮಗೆ ಕೇರಳದಲ್ಲಿ ನಮ್ಮನ್ನು ಸೂಚನೆ ಮಾಡಿದರು, ಮಲಯಾಳದಲ್ಲಿ ಸ್ಪೀಚ್ ಮಾಡಬೇಕು. ಅದಕ್ಕೋಸ್ಕರ ಅವರೇ ಗುರುಗಳೇ ಹೇಳಿದರು ಯಾವುದಾದ್ರೂ ಒಂದು ಗ್ರಂಥವನ್ನು ಆರಿಸಿ ಎಂಬುದಾಗಿ. ನಾನು ಆ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಆರಿಸಿಕೊಂಡು ಅದನ್ನು ಈಗ ಒಂದು 3 ಬ್ಯಾಚ್ ಥರ ಮಾಡಿಕೊಂಡು ಈಗ ಜ್ಞಾನ ಪ್ರಸಾರ ಮಾಡ್ತಾ ಇದ್ದೇವೆ. ಆಮೇಲೆ ಬೇರೆ ಲಕ್ಷ್ಮೀ ಶೋಭಾನ ಹೆಂಗಸರ ಒಂದು ಗ್ರೂಪು ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಇದೆಲ್ಲ ವಾಸ್ತವ ಏನು ಅಂತ ಹೇಳಿದ್ರೆ, ನಾನು ವಿದ್ಯಾಪೀಠಕ್ಕೆ ಗುರುಗಳ ಒಂದು ವಿದ್ಯಾಪೀಠಕ್ಕೆ ಸೇರದಿದ್ದಲ್ಲಿ ನಾನು ಇಷ್ಟು ಒಂದು ಒಳ್ಳೆಯ ಮಟ್ಟಕ್ಕೆ ಎಲ್ಲರ ಒಂದು ಪ್ರೀತಿಗೆ ಪಾತ್ರನಾಗುವಂಥದ್ದು ಇದೆಲ್ಲ ಗುರುಗಳ ಅನುಗ್ರಹದಿಂದಾಗಿ ಆಗುತ್ತೆ. ಆ ವಿದ್ಯಾಪೀಠ ಹೇಳುವಂತಹ ದೊಡ್ಡ ಸಾಗರ, ಜ್ಞಾನ ಸಾಗರಕ್ಕೆ ನಾನು ಪ್ರವೇಶ ಮಾಡದಿದ್ದಲ್ಲಿ ನಾನು ಈ ಮಟ್ಟಕ್ಕೆ ಬರ್ತೇನೆ ಅಂತ ನಾನು ಅಂದ್ಕೊಂಡಿಲ್ಲ. ಇದೆಲ್ಲವೂ ಕೂಡ ಆ ವಿದ್ಯಾಪೀಠ ಹೇಳುವಂತಹ ದೊಡ್ಡ ಒಂದು ಜ್ಞಾನ, ಒಂದು ಸಮುದ್ರ. ಕೇವಲ ಗುರುಗಳು ಜ್ಞಾನವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ನಮಗೆ ಊಟ ವಸತಿ ಇತ್ಯಾದಿಗಳನ್ನು ಕಷ್ಟಪಟ್ಟುಕೊಂಡು ನಮ್ಮನ್ನು ಬೆಳೆಸಿ ಇಷ್ಟು ಒಂದು ಸ್ಥಾನಮಾನಕ್ಕೆ ನಮಗೆ ತಂದರು. ವಾಸ್ತವವಾಗಿ ತುಂಬ ಜನರ ಪರಿಚಯವೂ ಕೂಡ ಇದೆಲ್ಲವೂ ಕೂಡ ನಮ್ಮ ಹಿರಿಯರು ಅದೇ ರೀತಿಯಾಗಿ ಗುರುಗಳ ಅನುಗ್ರಹದಿಂದಾಗಿ ಆಗಿದ್ದು ಎಂಬುದಾಗಿ ನಾನು ಅಂದ್ಕೊಂಡಿದ್ದೇನೆ. ಆದ್ದರಿಂದ ಇನ್ನೂ ಕೂಡ ಇದೇ ರೀತಿಯಾಗಿ ಈ ವಿದ್ಯಾಪೀಠದಲ್ಲಿ ತುಂಬ ವಿದ್ಯಾರ್ಥಿಗಳು ಇಲ್ಲಿ ಬಂದು ಪಾಠ ಕಲಿತು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಈ ವಿದ್ಯಾಪೀಠದಲ್ಲಿ ಇನ್ನೂ ಕೂಡ ಜ್ಞಾನ ಪ್ರಸಾರಕ್ಕೋಸ್ಕರ ಮಕ್ಕಳು ಕಲಿತು ಜನಗಳ ಏನು ಕೋರಿಕೆ ಇದೆ ಅದನ್ನೆಲ್ಲ ಒಂದು ಉಪದೇಶ ಕೊಡುವಂತಹ ಸಾಮರ್ಥ್ಯಗಳು ಮಕ್ಕಳಿಗೆ ಬರಬೇಕು. ಇದು ನಮಗೆ ಗುರುಗಳು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇದು ಇನ್ನೂ ಕೂಡ ಮುಂದೆ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಂದು ಉಪಯೋಗ ಆಗಲಿ ಅಂತ ಹೇಳಿಕೊಂಡು ಇದೆಲ್ಲ ನನ್ನ ಒಂದು
ಏನು ಸ್ಥಾನಮಾನಗಳು ಇದೆಲ್ಲ ನಾನು ಅಂದ್ಕೊಂಡಿದ್ದು ನಮ್ಮ ಪರಮಗುರುಗಳು, ಈಗಿನ ಗುರುಗಳು, ಅದೇ ರೀತಿಯಾಗಿ ಹಿರಿಯರು ಇವರ ಅನುಗ್ರಹದಿಂದಾಗಿ ಆಗಿದ್ದು ಎಂಬುದಾಗಿ ನಾನು ಮನಸ್ಸಲ್ಲಿ ಭಾವಿಸಿಕೊಂಡು ನಾನು ಮಾತಾಡಿರ್ತಕ್ಕಂತಹ 2 ಅಂಶವನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತೇನೆ. ನಮಸ್ಕಾರ.